ಈ ಒಂದು ಮನ್ರೇಗಾ ಹೆಸರಲ್ಲಿ ಈಗ ಜಿ ಏನ್ ಬಂದಿದೆ ಅದರ ವಿರುದ್ಧವಾಗಿ ನಿರ್ಣಯವನ್ನ ವಿಧಾನಸಭೆಯಲ್ಲಿ ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ನಿರ್ಣಯ ಮಾಡ್ತಾ ಇರೋದೇ ಅಕ್ರಮ. ರೂಲ್ಸ್ ಪ್ರಕಾರ 7 ದಿನದ ನೋಟಿಸ್ ಕೊಡಬೇಕು, ಅದಾದ್ಮೇಲೆ ಅವ್ರು ಮಾಡಬೇಕಾಗಿತ್ತು. ಆದ್ರೆ ತರಾತುರಿಯಲ್ಲಿ ಇವತ್ತು ಈ ಜಿ ಬಿಲ್ಗೆ ವಿರುದ್ಧವಾಗಿ ಲೋಕಸಭೆಯಲ್ಲಿ ಪಾಸ್ ಆಗಿರುವಂತ ಬಿಲ್ಲು, ರಾಷ್ಟ್ರಪತಿ ಅಂಕಿತ ಆಗಿರೋ ಬಿಲ್ ಬಗ್ಗೆ ಇಲ್ಲ ಸಲ್ಲದ ಅಪಚಾರಗಳನ್ನ ವಿಧಾನಸಭೆಯೊಳಗಡೆ ಮಾಡಿದ್ದಾರೆ. ಒಂದು ಪ್ರಮುಖವಾಗಿ ರಾಜ್ಯದ 22, 23ನೇ 24ನೇ ಹಣಕಾಸು ವರ್ಷದಲ್ಲಿ ಈ ಕರ್ನಾಟಕ ಸರ್ಕಾರ ದುರುಪಯೋಗ ಮಾಡ್ಕೊಂಡಿರೋ ಪ್ರಕರಣಗಳು 31,624, ಒಟ್ಟು ಮೊತ್ತ 16,019 ಲಕ್ಷ ಕೋಟಿ ರೂಪಾಯಿ. 24-25ನೇ ಸಾಲಿನಲ್ಲಿ 20,742 ಪ್ರಕರಣಗಳಲ್ಲಿ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಒಟ್ಟು ಮೊತ್ತ 50,23 ಲಕ್ಷ. 25-26ನೇ ಸಾಲಿನಲ್ಲಿ ಒಟ್ಟು 18 ಲಕ್ಷದ 13 ಲಕ್ಷ 18 ಕೋಟಿ 13 ಲಕ್ಷ ಅವ್ಯವಹಾರಗಳನ್ನ ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ಪಂಚಾಯತ್ ರಾಜ್ಯದ ಗ್ರಾಮೀಣ ಇಲಾಖೆ ನಡೆಸಿರುವ ಸಾಮಾಜಿಕ ಸಮೀಕ್ಷೆಯಲ್ಲಿ ಬಂದಿರತಕ್ಕಂತ ವರದಿ ಇದು. ಅಂದ್ರೆ ಹಣಕಾಸಿನ ದುರುಪಯೋಗ, ಸ್ವಜನ ಪಕ್ಷಪಾತ, ಮಾರ್ಗಸೂಚಿ ಉಲ್ಲಂಘನೆ, ಬೋಗಸ್ ಬಿಲ್ಲು, ಮತ್ತೆ ಮಾಡದೆ ಕಾಮಗಾರಿಗಳಲ್ಲಿ ಹಣ ಹೊಡೆದಿರೋದು ಎಲ್ಲ ಕಾಂಗ್ರೆಸ್ನ ಏಜೆಂಟ್ಗಳಿಗೆ ಕೊಟ್ಟಿರುವಂತದ್ದು. ಈ ತರದ ಒಂದು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಈಗ ನರೇಂದ್ರ ಮೋದಿ ಅವರು ತಂದಿರುವಂತ ಕಾಯ್ದೆ ಏನಿದೆ, ಈ ತರ ಲೂಟಿ ಮಾಡಕ್ಕೆ ಅವಕಾಶ ಇಲ್ಲ. ಟ್ರಾನ್ಸ್ಪರೆಂಟ್ ಮಾಡಿದ್ದಾರೆ, ಯಾವುದೇ ಲೂಟಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಮತ್ತೆ 60 ದಿನ ಏನು ವ್ಯವಸಾಯಕ್ಕೆ ಅನುಕೂಲ ಆಗ್ಲಿ ಅಂತ 60 ದಿನ ಲೀವ್ ಕೊಟ್ಟಿದ್ದಾರೆ. ಹಿಂದೆ ಕಾಂಗ್ರೆಸ್ ಅಲ್ಲಿ 100 ದಿನ ಇತ್ತು, ಈಗ 120 ದಿನ ಮಾಡಿದ್ದಾರೆ ಬಿಜೆಪಿ ಸರ್ಕಾರ. 125, 60 ದಿನ ಯಾರ ಹೇಳಿಕೆ ಮೇಲೆ ಮಾಡಿದ್ದಾರೆ ಅಂದ್ರೆ ರಿಕ್ವೆಸ್ಟ್ ಈ INDA ಪಾರ್ಟ್ನರ್ ಶರದ್ ಪವಾರ್ ಅವರು ರೆಕಮೆಂಡ್ ಮಾಡಿರೋದು. ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಇವರು. ಮತ್ತೆ ಪಂಚಾಯಿತಿಗಳಲ್ಲಿ ಏನು ಅನುಷ್ಠಾನ ಆಗ್ತದೆ ಅವರೇ ಸುಪ್ರೀಂ. ಕಾಮಗಾರಿ ಏನ್ ಮಾಡ್ತಾರೋ ಅದೆಲ್ಲ ತೀರ್ಮಾನ ಮಾಡೋದು ಪಂಚಾಯಿತಿ. ಅಂದ್ರೆ ಇಲ್ಲಿ CM ಅವರು ತಪ್ಪು ಉತ್ತರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮಾಡುತ್ತೆ, ಕೇಂದ್ರ ಸರ್ಕಾರ ಏನು ಮಾಡಲ್ಲ. ಕೇಂದ್ರ ಸರ್ಕಾರ ಮಾನಿಟರ್ ಮಾಡ್ತೈತೆ ಅಷ್ಟೇ. ಕಾಮಗಾರಿ ಮಾಡಿಸೋದು, ಸೆಲೆಕ್ಟ್ ಮಾಡೋದು ಎಲ್ಲನೂ ಕೂಡ ಗ್ರಾಮ ಪಂಚಾಯತಿನೇ. ಇವತ್ತು ಈ ರೀತಿ ಒಂದು ಒಳ್ಳೆ ಯೋಜನೆಗೆ ಅಡ್ಗಾಲ್ ಹಾಕಿ ಇವರು 40% ಅದಕ್ಕೆ ಜೋಡಣೆ ಮಾಡಬೇಕು ಅಂತೇಳಿ 60-40 ಏನಿದೆ ಅದಕ್ಕೆ ಜೋಡಣೆ ಮಾಡಬೇಕು ಅಂತೇಳಿ ಇವ್ರ ಹತ್ರ ಹಣ ಇಲ್ದಿರ, ಪಾಪರ್ ರಾವತ್ತು ಕಾಸು ಇಲ್ದಿರ, ಸಂಬಳ ಕೊಡಕ್ಕೂ ಯೋಗ್ಯತೆ ಇಲ್ಲದೆ ಸರ್ಕಾರ, ಕೇಂದ್ರ ಸರ್ಕಾರ ಏನ್ ಕೊಡಬೇಕು ಪ್ರತಿ ವರ್ಷ ಅದಕ್ಕಿಂತ ಜಾಸ್ತಿ ಪ್ರತಿ ವರ್ಷನೂ ರೈಸ್ ಮಾಡ್ತಾ ಹೋಗ್ತಾ ಇದೆ. ಆದ್ರೆ ಇವ್ರ ಹತ್ರ ಹಣ ಇಲ್ದಿದ್ದಕ್ಕೋಸ್ಕರ ಇವತ್ತು ಈ ಖ್ಯಾತೆಯನ್ನ ಇವತ್ತು ತೆಗೆದಿದ್ದಾರೆ. ವಿಧಾನಸಭೆಯಲ್ಲಿ ಏನ್ ನಿರ್ಣಯ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಪೂರ್ತಿ ವಿರೋಧ ಇದೆ. ಇದು ಬೋಗಸ್ಸು. ಈ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಬರೀ ಲೂಟಿಯಲ್ಲಿದೆ. ಅವ್ರಿಗೆ ಈಗ 40% ಹಣವನ್ನ ಕೊಡಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲ ಸಲ್ಲದ ಖ್ಯಾತೆಯನ್ನ ಮಾಡಿದ್ದಾರೆ. ಇದು ಒಳ್ಳೆ ಯೋಜನೆ, ಜನಪರವಾದಂತ ಯೋಜನೆ, ಟ್ರಾನ್ಸ್ಪರೆಂಟ್ ಆಗಿದೆ. ಇದನ್ನ ನಾವು ಸ್ವಾಗತ ಮಾಡ್ತೀರಿ. ಮತ್ತು ಇಲ್ಲಿ ನಿರ್ಣಯ ತಂದಿದ್ದಾರೆ, ಅದಕ್ಕೆ ನಾವು ವಿರೋಧವನ್ನ ನಾವು ಮಾಡ್ತಾ ಇದ್ದೀವಿ. ನರೇಗಾ ಹೆಸರು ಬದಲಾವಣೆ ಮಾಡಿರುವಂತಹ ವಿಚಾರವನ್ನ ವಿರೋಧಿಸಬೇಕು ಅಂತಲೇ ವಿಶೇಷವಾದ
ಈಗ ನರೇಗಾ ಏನಿದೆ, ಇವರು ಹೆಸರಿಟ್ಟಿದ್ದಕ್ಕೆ ಮುಂಚೆ ಮನಮೋಹನ್ ಸಿಂಗ್ ಅವರು ಹೆಸರಿಟ್ಟಿದ್ದು, ಅದರಿಂದ ನೆಹರು ಅಂತ ಇದ್ದಿದ್ರು. ಯಾರ ಅಪ್ಪನ ಕೇಳಿ ಇಟ್ಟಿದ್ರು? ದೇಶದ ಜನರ ಹೆಸರು ಕೇಳಿದ್ದೀಟ. ಅದರಿಂದ ಒಟ್ಟು 22 ಹೆಸರುಗಳಿದೆ. 1960ನೇ ಇಸ್ವಿಯಿಂದ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಯಿತು. ಆಗ ಇಟ್ಟಂತ ಹೆಸರು ಬೇರೆ, ಆ ಕಾಲಕ್ಕೆ ಬದಲಾಗಿದೆ. ಇದು 20 ವರ್ಷ ಆಗಿದೆ. 20 ವರ್ಷ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ಅದನ್ನ ಚೇಂಜ್ ಮಾಡಿದ್ದಾರೆ. ಈಗ ಗಾಂಧಿಯವರ ಹೆಸರನ್ನ ಈಗ ಹೊಸ ಯೋಜನೆ, ಖಾದಿ ಯೋಜನೆಗೆ ಕೇಂದ್ರ ಸರ್ಕಾರ ಮೊನ್ನೆ ಬಜೆಟ್ ಅಲ್ಲಿ ಯೋಜನೆ ಮಾಡಿದ್ದಾರೆ. ನೀವೇನ್ ಮಾಡಿದ್ರಿ? ದೇಶದಲ್ಲಿ 470 ಯೋಜನೆಗಳಿಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು, ಹಂಗೇನ ನರೇಂದ್ರ ಮೋದಿ ಹೆಸರು ಇಟ್ಕೊಂಡಿದ್ದಾರೆ. ಅವ್ರ ಹೆಸರನ್ನ ನಿಮ್ ಯೋಗ್ಯತೆ ಹಾಳಾಗಿದೆ. ಈ ನಕಲಿ ಗಾಂಧಿಗಳು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಪ್ರೀತಿ ಅಷ್ಟೇ. ಅದರಿಂದ ಗಾಂಧೀಜಿಗೆ ಹೈಯೆಸ್ಟ್ ಗೌರವವನ್ನ ಕೊಟ್ಟಿದ್ದಾರೆ. ನೋಡ್ರಿ, ಸರ್ಕಾರ ದುಡ್ಡು ಹೊಡೆದಿರೋದು ನಿಜ ಹುಟ್ಟಿದೆ. 6,000 ಕೋಟಿ. ಅದನ್ನ ಮುಚ್ಚಾಕಕ್ಕೆ ಈ ತರ ಸದನ ನಡೆಸ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ದಿದ್ರೆ ರಾಜೀನಾಮೆ ತಗೊಬೇಕಾಯ್ತು. ಇದರಲ್ಲಿ ಮುಖ್ಯಮಂತ್ರಿ ಪಾಲಿರೋದ್ರಿಂದ ರಾಜೀನಾಮೆ ತಗೊಂತ ಇಲ್ಲ ಅಷ್ಟೇ. ಹಿಂದೆ ಈಶ್ವರಪ್ಪಂದಾದಾಗ ರಾಜೀನಾಮೆ ಕೊಡ್ಲಿಲ್ವಾ? ಲಕ್ಷ್ಮಣ್ ಸವದಿ ಆ ತರದೆಲ್ಲ ಆದಾಗ 3 ಜನ ಸಚಿವರು ರಾಜೀನಾಮೆ ಕೊಟ್ರು. ನಾಗೇಶ್ ರಾಜೀನಾಮೆ ಕೊಟ್ರು ನಮ್ಮ ಸರ್ಕಾರದಲ್ಲಿ. ಅದರಿಂದ ಇಲ್ಲಿ ಇವರು ಕಳ್ತನ ಮಾಡಿರೋದು ನಿಜ, 6,000 ಕೋಟಿ ಲೂಟಿ ಹೊಡೆದಿರೋದು ನಿಜ, ಅಬಕಾರಿಯಲ್ಲಿ ದೊಡ್ಡ ಹಗರಣ ನಡೆದಿರೋದು ನಿಜ. ಅದನ್ನ ಬಯಲಿಗೆ ಬಂದ್ರೆ ಮುಂದೆ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಸೋಲಾತತೆ ಅಂತ ಅವ್ರು ಈ ನಾಟಕ ಆಡ್ತಾವ್ರೆ. ನಾವು ಕೊನೆಯವರೆಗೂ ಹೋರಾಟವನ್ನ ಮಾಡ್ತೀರಿ. ಇದಾದ್ಮೇಲೆ ನಾವು ರಾಜ್ಯವ್ಯಾಪಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.